ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 7ನೇ ವಾಕ್ಯ. ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. ಯೋಹಾನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದ ಈ ಬೆತಸ್ತಾ ಕೊಳದ ಒಂದು ಘಟನೆಯನ್ನು ಪ್ರಸಂಗದ ಮೂಲಕ ಕೇಳದೇ ಇರೋರು ಯಾರೂ ಇಲ್ಲ. ಬೆತಸ್ತಾ ಎಂಬ ಪದದ ಅರ್ಥ ಸೀಟ್ ಆಫ್ ಗ್ರೇಸ್, ಕೃಪೆಯ ಆಸನ ಎಂಬುದಾಗಿ. ಆದರೆ ಇಲ್ಲಿ ಕರುಣೆಯೋ ಕೃಪೆಯೋ ದೊರೆಯದೆ 38 ವರ್ಷಗಳಿಂದ ರೋಗಿಯಾಗಿ ಬಿದ್ದಿರುವಂಥ ಒಬ್ಬ ಮನುಷ್ಯನ ನೋಡ್ತೀವಿ. ಕರುಣೆಯ ಸ್ಥಳ ಎಂಬುದಾಗಿ ಅಥವಾ ಕೃಪೆಯ ಸ್ಥಳ ಎಂಬುದಾಗಿ ಹೆಸರುಗೊಂಡಿರುವಂತಹ ಬೆತಸ್ತಾದ ಬಳಿಯಲ್ಲಿ ಕೃಪೆ ಸಿಗದೆ ಭಾರಪಡುವಂತಹ ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೀವಿ. ಯಾರೂ ಕೃಪೆ ತೋರಿಸ್ತಾ ಇಲ್ಲ, ಯಾರೂ ಕರುಣೆ ತೋರಿಸ್ತಾ ಇಲ್ಲ. ಅಲ್ಲಿ ವಾಕ್ಯ ಹೇಳುತ್ತೆ, ನನ್ನನ್ನು ಕೊಳದೊಳಗೆ ಇಳಿಸುವವರು ಯಾರೂ ಇಲ್ಲ. ಬೆತಸ್ತಾ ಕೊಳದ ಸನ್ನಿವೇಶ ಏನು? ದೂತನು ಬಂದು ಆಗಾಗ ಬಂದು ಆ ಕೊಳದ ನೀರನ್ನು ಉಕ್ಕುವಂತೆ ಮಾಡ್ತಾನೆ, ಉಕ್ಕಿಸ್ತಾನೆ. ಉಕ್ಕಿಸಿದ ಮೇಲೆ ಮೊದಲು ಯಾರು ಒಳಗೋಗ್ತಾರೋ ಅವನು ಯಾವ ರೋಗದಲ್ಲಿ ಬಿದ್ದಿದ್ರೂ ಸಹ, ಅವನ ರೋಗ ಎಷ್ಟೇ ದೊಡ್ಡದಾಗಿದ್ರೂ ಸಹ ಅವನಿಗೆ ಸ್ವಸ್ಥವಾಗ್ತದೆ. ಇದು ಅಲ್ಲಿನ ನಂಬಿಕೆ ಮತ್ತು ವಾಡಿಕೆ. ಇದಕ್ಕೋಸ್ಕರವಾಗಿ ಸ್ವಸ್ಥತೆಗೋಸ್ಕರ ಅನೇಕರು ಅಲ್ಲಿ ಬರ್ತಾ ಇದ್ದಾರೆ. ಅದು ನಾವು ನೋಡಬೇಕಾದ್ರೆ ಯೇಸುವಿನ ಒಂದು ಕಾಲದಲ್ಲಿ ಯೇಸುವಿನ ಬಳಿಯಲ್ಲಿ ಬಿಡುಗಡೆ ಸಿಗ್ತಾ ಇದೆ, ಸೌಖ್ಯ ಸಿಗ್ತಾ ಇದೆ. ಪ್ಯಾರಲಲ್ ಆಗಿ ಬೆತಸ್ತಾದಲ್ಲೂ ಸೌಖ್ಯ ಸಿಗ್ತಾ ಇದೆ. ಅದೇ ಆಶ್ಚರ್ಯ. ಅನೇಕರು ಯೇಸುಸ್ವಾಮಿನ ಹುಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ಸ್ವಸ್ಥತೆ ಬೇಕು, ನನಗೆ ಬಿಡುಗಡೆ ಬೇಕು ಎಂಬುದಾಗಿ ಬೇಡಿಕೊಂಡು ಅಲ್ಲಿಗೆ ಬರ್ತಾರೆ. ಅದೇ ಸಮಯದಲ್ಲಿ ಸ್ವಸ್ಥತೆಗಾಗಿ ಬೆತಸ್ತಾಕ್ಕೆ ಹೋಗುವಂತಹ ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ. ತುಂಬ ಜನ ಯೇಸುವಿಂದ ಬಿಡುಗಡೆ ಹೊಂದಿದ್ದಾರೆ, ಬೆತಸ್ತಾದಿಂದನೂ ಬಿಡುಗಡೆ ಹೊಂದಿದ್ದಾರೆ. ಆದರೆ ಬೆತಸ್ತಾದಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ ಅಂದರೆ, ಯೇಸುಸ್ವಾಮಿ ಹತ್ರ ಯಾಕೆ ಇವ್ರು ಬಂದಿಲ್ಲ? ಒಂದು ವೇಳೆ ಇವರು ದೂರ ಇರ್ಬೋದು, ಅಥವಾ ಇವ್ರು ಮೊದಲೇ ಬಂದಿಲ್ಲೇ ಸೆಟಪ್ ಆಗಿರ್ಬೋದು, ಇಲ್ಲೇ ಸೌಖ್ಯ ಹೊಂದೋಣ ಅಂತಿರ್ಬೋದು. ಯಾಕೆಂದರೆ ಯೇಸುಸ್ವಾಮಿ ಒಂದು ಕಡೆ ಇರಲ್ಲ, ಡಿಫ್ರೆಂಟ್ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾರೆ. ಹಾಗಾಗಿ ಯೇಸುಸ್ವಾಮಿ ಎಲ್ಲಿ ಸಿಗ್ತಾರೋ ಅಲ್ಲಿ ಸ್ವಸ್ಥತೆ ಆಗುತ್ತೆ. ಆದರೆ ಇಲ್ಲಿ ಒಂದು ಪ್ಲೇಸ್ ಇದೆ, ಇದು ಹೀಲಿಂಗ್ ಪ್ಲೇಸ್, ಇದು ಸ್ವಸ್ಥತೆ ಹೊಂದುವಂಥ ಜಾಗ. ಅಲ್ಲಿಗೆ ಬಂದಿದ್ದಾರೆ. ಅಲ್ಲಿ 38 ವರ್ಷದಿಂದ ಒಬ್ಬ ರೋಗಿ ಇದ್ದಾನೆ. ಅನೇಕ ಮಂದಿ ರೋಗಿಗಳು ಅಲ್ಲಿದ್ದಾರೆ. ಆದರೆ ಅಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಪವಿತ್ರಾತ್ಮ ಹೇಳ್ತಾ ಇದ್ದಾನೆ. 38 ವರ್ಷದಿಂದ ರೋಗಿಯಾಗಿ ಬಿದ್ದಿರುವಂತಹ ಒಬ್ಬ ಮನುಷ್ಯ. ಆದರೆ ಯೇಸುಸ್ವಾಮಿ ತನ್ನ ಪ್ರಯಾಣದಲ್ಲಿ ಬೆತಸ್ತಾದ ಹತ್ರ ಬರ್ತಾ ಇದ್ದಾನೆ. ಬೆತಸ್ತಾ ಹತ್ರ ಬಂದು ಬೆತಸ್ತಾ ಬಳಿಯಲ್ಲಿ ಯೇಸುಸ್ವಾಮಿ ನೋಡಿದಾಗ ವಾಕ್ಯ ಹೇಳ್ತದೆ, ಅಲ್ಲಿ 6ನೇ ವಾಕ್ಯ ಹೇಳ್ತದೆ, ಅವನು ಬಿದ್ದಿರುವುದನ್ನು ಯೇಸು ಕಂಡು. ತುಂಬ ಜನ ಇದ್ದಾರೆ, ಅದರ ಮಧ್ಯದಲ್ಲಿ ಯೇಸು ಅವನನ್ನು ನೋಡ್ತಾ ಇದ್ದಾರೆ. ಈ ದಿವಸ ನಿನ್ನ ಜೊತೆಯಲ್ಲಿ ಅನೇಕರಿರ್ಬೋದು, ನಿನ್ನ ಸಮಸ್ಯೆ ನೋಡೋಕ್ಕೆ ಯಾರೂ ಇಲ್ಲದೆ ಇರ್ಬೋದು. ಆದರೆ ಯೇಸು ನಿನ್ನ ಸಮಸ್ಯೆಯನ್ನು ನೋಡುವಂತಹ ದೇವರನ್ನೋದನ್ನು ಮರಿಬಾರ್ದು. ನಿನ್ನನ್ನು ಗುರುತಿಸ್ತಾನೆ, ನಿನ್ನಲ್ಲಿ ಇರುವಂಥ ಸಮಸ್ಯೆಯನ್ನು ನೋಡ್ತಾನೆ, ನಿನ್ನಲ್ಲಿರುವಂಥ ವೇದನೆಯನ್ನು ಗಮನಿಸುವಂತಹ ಒಬ್ಬ ದೇವರಿದ್ದಾನೆ. ಆತನು ಕಂಡು ಏನಾಗಿದೆ, ಹೀಗಾಗಿ ಬಹು ಕಾಲವಾಗಿದೆ ಎಂದು ತಿಳಿದು, ಅದರರ್ಥ ಇನ್ನೂ ಆತನಿಗೆ ಗೊತ್ತಾಯಿತು. ಯಾಕೆ? ಆತನು ಸರ್ವಜ್ಞಾನಿ. ಅಲ್ಲಿ ಬಂದಿರುವಂತಹ ಮೊನ್ನೆ ಬಂದಿರುವಂಥ ರೋಗಿಗಳಿಗೆ ಗೊತ್ತಿಲ್ಲ ಇವನು ಎಷ್ಟು ವರ್ಷದಿಂದ ಅಲ್ಲಿದ್ದಾನೆ ಅಂತ. ಯಾಕೆ? ಅವ್ರು ಮೊನ್ನೆ ಬಂದಿದ್ದಾರೆ, ಇವರು ಹೋದ ವಾರ ಬಂದಿರ್ಬೋದು. ಆದರೆ ಇವನು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಇವನು 38 ವರ್ಷದಿಂದ ಇದ್ದಾನೆ ಅಂತ. ಇವನು ಎಕ್ಸ್ಪ್ಲೈನ್ ಮಾಡಿದ್ರೆ, ನಾನು ಇಷ್ಟು ವರ್ಷದಿಂದ ಬಂದಿದ್ದೀನಿ, 70ನೇ ಇಸ್ವಿಯಲ್ಲಿ ಬಂದೆ, 80ನೇ ಇಸ್ವಿಯಲ್ಲಿ ಬಂದೆ, 90ರಲ್ಲಿ ಬಂದೆ, ನಾನು ಹೀಗಾಗಿದೆ ಎಕ್ಸ್ಪ್ಲೈನ್ ಮಾಡಬೇಕು. ಮೊನ್ನೆ ಲಾಸ್ಟ್ ವೀಕಲ್ಲಿ ಬಂದವರಿಗೆ ಗೊತ್ತಿಲ್ಲ ಇವನು 38 ವರ್ಷದಿಂದ ಇದ್ದಾನೆ ಅಂತ. ಆದರೆ ಯೇಸುಸ್ವಾಮಿಗೆ ಗೊತ್ತಾಯಿತು, ಇವನು ಬಹುಕಾಲದಿಂದ ಈ ವೇದನೆಯಲ್ಲಿ ನರಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಗುವೆ, ಒಂದು ವೇಳೆ ನಿನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು ನಿನ್ನ ವೇದನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲದೆ ಇದ್ರೂ ಸಹ ಈ ದಿವಸ ನಿನ್ನನ್ನು ನೋಡುವಂತಹ, ನಿನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ಯೇಸು ಇದ್ದಾನೆ. ಆತನು ನಿನ್ನ ಬಳಿಗೆ ಬರ್ತಾನೆ. ಯಾರೂ ಬರಲಿಲ್ವಾ, ಯಾರೂ ನೋಡಲಿಲ್ವಾ, ಯಾರೂ ಅರ್ಥ ಮಾಡಿಕೊಳ್ಳಿಲ್ವಾ? ನಿರಾಶೆ ಪಡಬೇಡ. ನಿನ್ನನ್ನು ನೋಡುವ, ಅರ್ಥ ಮಾಡಿಕೊಳ್ಳುವ ಒಬ್ಬ ದೇವರು
ಆ ಯೇಸು ಏನು ಮಾಡ್ತಾನೆ, ಅವನು ಕೇಳ್ತಾ ಇದ್ದಾನೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟ. ಇವನು ಒಪ್ಕೊಳ್ತಾ ಇದ್ದಾನೆ, ಸ್ವಾಮಿ ಆಸೆ ಇದೆ, ಬಟ್ ಯಾರೂ ನನಗೆ ಹೆಲ್ಪ್ ಮಾಡೋಕ್ಕಿಲ್ಲ. ಈ ದಿವಸ ನಿನ್ನ ಸಮಸ್ಯೆಯನ್ನು ಯೇಸುವಿನ ಹತ್ರ ಹೇಳೋದಾದರೆ, ಸ್ವಾಮಿ ನನಗೆ ಯಾರೂ ಇಲ್ಲ, ನನಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ ಅಂತ ನೀನು ಒಪ್ಪಿಕೊಳ್ಳೋದಾದರೆ, ನಿನಗಾಗಿ ಸಹಾಯ ಮಾಡುವುದಕ್ಕಾಗಿ ಬರುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಂಡು ಬರುವಂತಹ ಒಬ್ಬ ದೇವರಿದ್ದಾನೆ. ನನ್ನನ್ನು ಇಳಿಸುವವರು ಯಾರೂ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ಕೊಂಡು ನಡೆ. ಸಹೋದರನೇ, ನೀನು ನೀರಲ್ಲಿ ಇಳಿಬೇಡ, ನೀರು ಉಕ್ಕೋದನ್ನು ಕಾಯಬೇಡ. ಯಾಕೆ ಗೊತ್ತಾ? ಸ್ವಸ್ಥತೆ ಕೊಡುವಂತಹ, ಗುಣ ಮಾಡುವುದಕ್ಕೆ ಶಕ್ತಿ ಇರುವ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನಾನು ನಿನ್ನ ಇಷ್ಟು ಜನರ ಮಧ್ಯದಲ್ಲಿ ನಿನ್ನನ್ನು ನೋಡಿದ್ದೇನೆ, ನಿನ್ನ ವೇದನೆಯನ್ನು ಅರ್ಥ ಮಾಡ್ಕೊಂಡಿದ್ದೇನೆ, ನೀನು ಕೊರಗ್ತಾ ಇರೋದನ್ನು ನೋಡ್ತಾ ಇದ್ದೇನೆ. ಈಗಲ ಸಮಯದಲ್ಲಿ ನಿನ್ನ ಕೊರಗುವಿಕೆಯನ್ನು, ನಿನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ಳುವ ಯೇಸು ನಿನ್ನ ಬಳಿಗೆ ಬರ್ತಾನೆ. ಆ ಯೇಸುವಿನ ಬಳಿಯಲ್ಲಿ ಹೇಳು, ಸ್ವಾಮಿ ನನಗೆ ಇಂಥ ಸಮಸ್ಯೆ ಇದೆ, ನನಗೆ ಸಹಾಯ ಮಾಡು ಅಂತ ಹೇಳುವಾಗ ಆತನು ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾಗಿದ್ದಾನೆ. ಆ ಕರ್ತನಲ್ಲಿ ಆಶ್ರಯಿಸೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಅಪ್ಪ, ತಲೆಬಾಗಿರುವಂತಹ ವ್ಯಕ್ತಿಗಳಲ್ಲಿ ಯಾರಿಗೆ ಯಾವ ವೇದನೆ ಇದೆ ನಮಗೆ ಗೊತ್ತಿಲ್ಲ. ನೀನು ನೋಡುವಂತಹ ದೇವರು, ನೀನು ತಿಳಿಯುವಂತಹ ದೇವರು, ಮಾತ್ರವಲ್ಲ ಅದಕ್ಕೊಂದು ಪರಿಹಾರ ಕೊಡುವಂತಹ ದೇವರು. ಒಂದು ದೊಡ್ಡ ಅದ್ಭುತವನ್ನು ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಮಕ್ಕಳಿಗಾಗಿ ಯಾರೂ ಇಲ್ಲದಿದ್ದರೂ ನೀನು ಅವ್ರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.